6ನೇ ದಿನ ಪೂರೈಸಿದೆ ಇಸ್ರೇಲ್ ಇರಾನ್ ವಾರ್. ಇರಾನ್ನಲ್ಲಿ 585 ಮಂದಿ ಸಾವನ್ನಪ್ಪಿದ್ದಾರೆ. ಇಸ್ರೇಲ್ನಲ್ಲಿ 24 ಮಂದಿ ಸಾವನ್ನಪ್ಪಿದ್ದಾರೆ. 6ನೇ ದಿನ ಪ್ರತಿದಾಳಿ ನಡೆದಿದ್ದಾವೆ. ಸಾವಿನ ಸಂಖ್ಯೆ ನೋಡ್ತಾ ಇದ್ದೀವಿ ನಾವು. ಇರಾನ್ನಲ್ಲಿ ಹೆಚ್ಚು, ಇಸ್ರೇಲ್ಗೆ ನಾವು ಹೋಲಿಕೆ ಮಾಡಿದರೆ. ಮತ್ತು ಗಾಯಗೊಂಡವ್ರ ಸಂಖ್ಯೆ ಕೂಡ ಸಮ. ಇರಾನ್ನಲ್ಲಿ 1326, ಇಸ್ರೇಲ್ನಲ್ಲಿ 1300 ಗಾಯಗೊಂಡವ್ರ ಸಂಖ್ಯೆ. ಟೆಹರಾನ್ನ ಕ್ಷಿಪಣಿ ಉತ್ಪಾದನಾ ತಾಣಗಳನ್ನು ಧ್ವಂಸ ಮಾಡಿದೆ ಇಸ್ರೇಲ್. 50 ಯುದ್ಧ ವಿಮಾನಗಳಿಂದ ಇಸ್ರೇಲ್ ನಿರಂತರವಾಗಿ ದಾಳಿ ಮಾಡಿದೆ. ನೋಡಿ, ಇರಾನ್ನಿಂದ ಬೆಳಗ್ಗೆ 2 ಸುತ್ತು ಕ್ಷಿಪಣಿ ದಾಳಿ ಆಯಿತು ಇಸ್ರೇಲ್ ಮೇಲೆ. ಅದು ಟೆಲ್ ಅವೀವ್ ಮೇಲೆ ದಾಳಿಯನ್ನು ಮಾಡಿದೆ. ಇರಾನ್ನ ಫತಹ್ 1 ಏನಿದೆ, ಆ ಒಂದು ಮಿಸೈಲು, ಅದರಿಂದ ಅಟ್ಯಾಕ್ ಮಾಡಿರೋದು. ಹೈಪರ್ಸಾನಿಕ್ ಕ್ಷಿಪಣಿಯನ್ನು ಇರಾನಿಗೆ ಹೊಡೆದುರುಳಿಸಿದೆ. ಟ್ರಂಪ್ ಶರಣಾಗತಿಗೆ ಎಚ್ಚರಿಸಿದ ನಂತರ ಇರಾನ್ ಈ ದಾಳಿಯನ್ನು ಮಾಡಿದೆ. ಅಂದರೆ ಟ್ರಂಪ್ ಮಾತಿಗೆ ನಾವು ಬೆಲೆ ಕೊಡಲ್ಲ, ಕೇಳೋದಿಲ್ಲ, ನಮ್ಮ ದಾಳಿ ನಮ್ಮದು ಅಂತ. ಈಗ ಆಗಲೇ ಅಯತುಲ್ಲಾ ಖಮೇನಿ ಕೂಡ ವಾರ್ ಮಾಡಿದ್ದನ್ನು ನೋಡ್ತಾ ಇದ್ದೀವಿ ನಾವು. ಅವ್ರು ಮೊದಲೇ ಹೇಳಿದರು, ಈಗೇನಾದರೂ ನೀವು ಮಧ್ಯಪ್ರವೇಶ ಮಾಡಿದರೆ ನಿಮ್ಮನ್ನು ಕೂಡ ನಾವು ಬಿಡೋದಿಲ್ಲ ಅಂಥೇಳಿ. ಹಾಗಾಗಿಯೇ ಈಗ ಆ ಯುದ್ಧದ ಕಾರ್ಮೋಡ ಮತ್ತೆ ಜಾಸ್ತಿ ಆಗ್ತಾ ಇದೆ. 50 ಜೆಟ್ಗಳ ಮೂಲಕ ಇಸ್ರೇಲ್ ದಾಳಿಯನ್ನು ಮಾಡಿದೆ. ಅಂದರೆ ಇಸ್ರೇಲ್ ಟಾರ್ಗೆಟ್ ಮಾಡ್ತಾ ಇರೋದು ಅವರ ಯುರೋನಿಯಂ ಸಂಗ್ರಹಾಗಾರಗಳಿದಾವಲ್ಲ, ಪರಮಾಣು ಬಾಂಬ್ ತಯಾರಿಕೆ ಮಾಡುವಂತಹ ಆ ಕೆಲವೊಂದಿಷ್ಟು ಸಂಗ್ರಹಾರಗಳು, ಅವನ್ನ ಟಾರ್ಗೆಟ್ ಮಾಡ್ತಾ ಇದೆ. ಮತ್ತು ಮಿಸೈಲ್ಗಳನ್ನು ಎಲ್ಲಿ ಉತ್ಪಾದನೆ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಬಾಂಬ್ ತಯಾರಿಕೆ ಮಾಡ್ತಾ ಇದ್ದಾರೆ, ಇವೆಲ್ಲವನ್ನು ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ದಾಳಿಯನ್ನು ಮಾಡ್ತಾ ಇದೆ. ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. ನೀವು ಮಾಡಿದರೆ ನಾವು ನುಗ್ಗಿ ಹೊಡಿತೀವಿ ಅಂಥೇಳಿ ಅವರು ಟೆಲ್ ಅವೀವ್ ನಗರವನ್ನು ಗುರಿಯಾಗಿಸಿಕೊಂಡು ನಾಗರಿಕರನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ಮಾಡ್ತಾ ಇದ್ದಾರೆ. ಸಾವು ನೋವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬಂಕರ್ಗಳಿಗೆ ಶಿಫ್ಟ್ ಮಾಡಲಾಗ್ತಿದೆ. ಈಗ ಇಸ್ರೇಲ್ ಪ್ರಧಾನಿ ನೇತಾನ್ಯಾಹು ಅವರ ಕಚೇರಿ ಇದೆ ಅಲ್ವಾ, ಅಲ್ಲಿ ಪಕ್ಕದಲ್ಲೇ ದಾಳಿಯಾಗಿದೆ. ಈಗ ಅವರು ಕೂಡ ಸೇಫ್ ಪ್ಲೇಸಿಗೆ ಹೋಗಿದ್ದಾರಂತೆ. 6 ದಿನಗಳಾಯಿತು. ನಮಗನ್ನಿಸ್ತಾ ಇದೆ ಇದು ಯುದ್ಧ ಸದ್ಯಕ್ಕೆ ಕೊನೆಗೊಳ್ಳುವಂತಹ ಸಾಧ್ಯತೆಗಳೇ ಕಾಣಿಸ್ತಾ ಇಲ್ಲ.